ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಕೆಲಸನ ನಾನು ನಿನಗೆ ಯಾವುದೇ ಸಿಂಪತಿ ಮೇಲೆ ಕೊಟ್ಟಿಲ್ಲ. ನಿನ್ನ ಅರ್ಹತೆ ಯೋಗ್ಯತೆ ಮೇಲೆ ಈ ಕೆಲಸ ನಿನಗೆ ಸಿಕ್ಕಿರೋದು. ಈ ಟೈಮಲ್ಲಿ ನಾವಿಲ್ಲಿರೋದು ಸರಿಯಲ್ಲ ಅನ್ಸುತ್ತೆ. ಈ ಕೆಲಸ ನೀನು ಯಾಕೆ ಬಿಡಬೇಕು? ಇದರಲ್ಲಿ ಏನಾದರೂ ಲಾಜಿಕ್ ಇದೆಯಾ? ಇದನ್ನ ಯಾಕೆ ನೀನು ಸುಬ್ಬು ಅವ್ರ ಹತ್ರ ಹೇಳ್ಬಾರ್ದು? ಸರ್, ಅದು ಹಾಗಲ್ಲ ಸರ್. ಇನ್ನು ಹೇಗೆ? ಅನು, ನಾನು ಆರಾಧನಾ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಐ ಶೋ ಹರ್ ವರ್ಕಿಂಗ್ ಪ್ಲೇಸ್. ನೀವಿಬ್ರು ಮಾತಾಡಿ. ಆರಾಧನಾ ಅವರೇ, ಪ್ಲೀಸ್ ಕಮ್. ಅನು, ಬಾಯಿಲಿ ಬಾಯಿಲಿ ಕೂತ್ಕೋ ಪ್ಲೀಸ್. ಅನು, ನೀನು ಯಾಕೆ ಸುಬ್ಬು ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇಲ್ಲ? ಅವ್ರು ಹೇಳಿದ್ದನ್ನೆಲ್ಲ ನೀನು ಹೀಗೆ ಕೇಳ್ತಾ ಇದ್ರೆ ನಾನೇನು ಮಾಡಲಿ? ಸರ್, ನಾನು ಏನು ಹೇಳಿದ್ರು ಅವರು ಕೇಳೋ ಪರಿಸ್ಥಿತಿಲಿಲ್ಲ. ಸರಿ, ನಿಮ್ಮ ಅಪ್ಪಂಗೆ ಏನು ಪ್ರಾಬ್ಲಮ್ಮು? ನೀವು ಪರಿಹಾರ ಅದನ್ನು ನೀವೇ ನನಗೆ ಹೇಳಬೇಕು. ಅನು, ನೀನು ಹೀಗೆ ಹೇಳಿದ್ರೆ ನಾನು ಏನು ಮಾಡಲಿ? ಸರ್, ನನ್ನ ಅಪ್ಪಂಗೆ ಕೆಲಸಕ್ಕೆ ರಿಸೈನ್ ಮಾಡ್ತೀನಿ ಅಂತ ಹೇಳಿರೋದು ನಿಜ. ಅದ್ರ ಜೊತೆಗೆ 2 ತಿಂಗಳು ನೋಟಿಸ್ ಪೀರಿಯಡಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಸರ್, ನಿಮಗಿನ್ನೂ 2 ತಿಂಗಳು ಟೈಮ್ ಇದೆ, ಯೋಚನೆ ಮಾಡಿ. ಆಮೇಲೆ ನೀವು ನನ್ನನ್ನು ಬ್ಲೇಮ್ ಮಾಡಬೇಡಿ. ಅನು, ನೀನು ಹೋಗ್ತಿರೋದು ನೋಡ್ತಿದ್ರೆ ನನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋಗ್ತಿದ್ಯಾ ಅಂತ ಭಯ ಆಗ್ತಿದೆ. ಇಲ್ಲ, ನಾನು ಬಿಡಲ್ಲ. ಪ್ಲೀಸ್ ಅನು, ಅನು ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ಮತ್ತೆ ನಿನ್ನ ಬಿಟ್ಟಿರೋ ಶಿಕ್ಷೆ ನನಗೆ ಕೊಡಬೇಡ. ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನನಗೂ ಆ ಶಕ್ತಿ ಇಲ್ಲ ಸರ್. ಸರ್, ಹೌದು, ಲ್ಯಾಂಡ್ ಮಾರ್ಕ್ ಗೊತ್ತಲ್ಲ, ಬಂದ್ಬಿಡಿ. ಸರಿ ಅಂಕಲ್, ಓಕೆ ಓಕೆ ಓಕೆ. ಅಯ್ಯಯ್ಯೋ, ಇವನ್ಗೆ ಕಾಲ್ ಹೋಗ್ಬೇಕಿತ್ತಾ? ಮೊದಲು ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ರಮ್ಯಾ ನೋಡಿದ್ರೆ ಕಷ್ಟ. ಅಯ್ಯೋ, ಈ ಕರುಣಾಕರ ಮತ್ತೆ ಕಾಲ್ ಮಾಡದೇ ಇದ್ರೆ ಅಷ್ಟೇ ಸಾಕು. ಸಂಪತ್, ಸಿದ್ದು ಅಂಕಲ್ ಕಳ್ಸಿದ ನಂಬರ್ಗೆಲ್ಲ ಕಾಲ್ ಮಾಡ್ತೀಯಾ? ಮಾಡ್ದೆ ರಮ್ಯಾ. 1 ನಂಬರ್ ಮಿಸ್ ಮಾಡಿಲ್ಲ ತಾನೆ? ಇಲ್ಲ, 1 ನಂಬರ್ ಮಿಸ್ ಮಾಡಿಲ್ಲ. ನಿಂಗೆ ಅಷ್ಟು ಡೌಟ್ ಇದ್ರೆ ತಗೋ, ನೀನೇ ಚೆಕ್ ಮಾಡು. ದೇವ್ರೆ, ಕರುಣಾಕರ ವಾಪಸ್ ಕಾಲ್ ಮಾಡದೇ ಇರಲಿ. ಇಲ್ಲಾಂದ್ರೆ ನಂಗೆ ಯಾಕೆ ಫೋನ್ ಮಾಡಿದ್ರಿ ಅಂತ ಅವ್ನು ಮತ್ತೆ ವಿಚಾರಿಸಕ್ಕೆ ಕಾಲ್ ಮಾಡಿದ್ರೆ, ರಮ್ಯಂಗೆ ವಿಷಯ ಗೊತ್ತಾದ್ರೆ ಚೆನ್ನಾಗಿ ರುಕ್ತಾಳೆ. ಇದೆಲ್ಲ ಯಾಕೆ ಬೇಕು? ರಮ್ಯಾ ನನಗೆ ಕಾಲ್ ಮಾಡಿದಾಳೆ, ನನಗೆ ನಂಬೋಕೆ ಆಗ್ತಿಲ್ಲ. ರಮ್ಯಾ, ಐ ಆಮ್ ಸಾರಿ, ನಿಮ್ಮ ಕಾಲ್ನ ಪಿಕ್ ಮಾಡೋಕ್ಕಾಗಿಲ್ಲ. ಆರ್ಯ ನನಗೋಸ್ಕರ ಹುಡುಕ್ತಾನೆ ಇರ್ತಾನೆ. ರತ್ನಾಕರ್, ನಾನಿಲ್ಲಿರೋ ವಿಷಯ ಯಾವುದೇ ಕಾರಣಕ್ಕೂ ಅವನು ಗೊತ್ತಾಗಬಾರ್ದು.
ನಾನಿಲ್ಲದೆ ಆರ್ಯ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನಿಗೆ ಅರ್ಥ ಆಗಬೇಕು. ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಮನೆಯವರೇ ಅವನಿಗೆ ಹೆಚ್ಚು ಅನ್ನೋದನ್ನು ತೋರಿಸ್ಬಿಟ್ಟ. ಎಷ್ಟು ಸುಲಭವಾಗಿ ಆರ್ಯ ಮನೆಯವ್ರ ಪರ ಆಗಿದ್ದಾನೆ ಗೊತ್ತಾ? ಸರ್, ಈಗ ನಿಮ್ಮ ಮುಂದಿನ ಪ್ಲ್ಯಾನ್ ಏನು ಸರ್? ಈ ಜೇಂಡೆ ಅವನ ಜೀವನನ ಎಷ್ಟು ಆವರಿಸ್ಕೊಂಡಿದ್ದ ಅಂತ ಆ ಆರ್ಯನಿಗೆ ಮತ್ತೆ ಗೊತ್ತಾಗೋ ಹಾಗೆ ಮಾಡಬೇಕು. ನೀವು ಆರಾಮಾಗಿಲ್ಲೇ ಇರಿ ಸರ್. ಇದು ನಿಮ್ಮ ಮನೇನೇ ಅಂದ್ಕೊಳ್ಳಿ ಸರ್. ಇಲ್ಲಿ ನೀವು ಎಷ್ಟು ದಿನ ಬೇಕಾದ್ರೂ ಇರ್ಬೋದು ಸರ್. ಹಾಗೆ ನಮ್ಮ ಬಿಸ್ನೆಸ್ಗೂ ಮೊದಲನ ಹಾಗೆ ಸಹಾಯ ಮಾಡಿದ್ರೆ ನಮಗೂ ಉಪಕಾರ ಆಗತ್ತೆ. ನಿನ್ನ ಬಿಸ್ನೆಸ್ ಶುರುವಾಗಿದ್ದೆ ನನ್ನಿಂದ. ಆಸೆಗೂ ಒಂದು ಮಿತಿ ಇರಬೇಕಲ್ವಾ? ಆರ್ಯ ನನ್ನನ್ನು ಹುಡುಕಬೇಕು. ನಾನು ಸಿಗದೇ ಇದ್ದಾಗ ಅವನು ಒದ್ದಾಡಬೇಕು. ದಾರಿ ತೋರಿಸೋ ಬೆಳಕೆ ಇಲ್ಲ ಅಂದಮೇಲೆ ನಾನಾದರೂ ಏನು ಮಾಡಲಿ ಸರ್? ಎಲ್ಲಿ ಹೋಗಲಿ? ನನಗೂ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ. ಅನು, ಈ ಕ್ಷಣ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ? ನನಗೆ ತುತ್ತು ಕೊಟ್ಟು ಬೆಳೆಸಿರೋ ಗೆಳೆಯ, ನನ್ನ ಸುತ್ತ ಇರೋ ಈ ಸಂಬಂಧ, ಈ ಆಸ್ತಿ ಎಲ್ಲವನ್ನು ಮತ್ತೆ ನಾನು ದಕ್ಕಿಸ್ಕೋತೀನಿ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿರೋ ಇಷ್ಟು ಹತ್ತಿರದಲ್ಲಿರೋ ನಿನ್ನನ್ನು ನನ್ನೊಳನ್ನಾಗಿಸ್ಕೊಳಕ್ಕಾಗಲ್ವೇನೋ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ. ಭಯ ಪಡಬೇಡಿ ಸರ್. ಕಳೆದು ಹೋಗೋದಕ್ಕೆ ನಾನು ವಸ್ತು ಅಲ್ಲ. ನಾನು ಯಾವತ್ತಿದ್ರೂ ನಿಮ್ಮವಳೆ. ನಿಜ, ನೀನು ನನ್ನವಳೆ. ಆದರೂ ನನ್ನವಳಲ್ಲ. ಯಾಕೆ ನಿಮ್ಮಪ್ಪ ನಮ್ಗೆ ಇಂಥ ಪರೀಕ್ಷೆ ಕೊಡ್ತಿದ್ದಾರೆ? ಸರ್, ನೀವು ಯಾವುದಕ್ಕೂ ಸೋಲ್ದೇ ಇರೋರು. ಆ ನಂಬಿಕೆ ನನಗಿದೆ. ನಮ್ಮಪ್ಪನ ಮನಸ್ಸನ್ನು ನೀವು ಗೆಲ್ಲೇಬೇಕು, ಗೆದ್ದೇ ಗೆಲ್ತೀರ. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ರಮ್ಯಾ ಯಾಕೆ ಮಿಸ್ ಕಾಲ್ ಕೊಟ್ಲು? ನನ್ನ ಹತ್ರ ಮಾತಾಡ್ಬೇಕನ್ನಿಸ್ತಾ? ಅಥವಾ ಮಿಸ್ ಮಾಡ್ಕೊಂತಿದ್ದಾಳ? ಹಾಗಿದ್ರೆ ಕಾಲ್ ಮಾಡಿನೇ ಮಾತಾಡ್ಬೋದಿತ್ತು. ಮಾತಾಡ್ಬೇಕನ್ಸ್ತಿದ್ರೆ ಮೆಸೇಜೇ ಮಾಡ್ಬೋದಿತ್ತು. ಮಿಸ್ ಕಾಲ್ ಕೊಟ್ರೆ ಏನರ್ಥ? ಕಡ್ಡಿಯಾಗಿದ್ರು ಕೋಪ ಜಾಸ್ತಿ. ನಾನೇ ಮಾಡ್ಲಿ ಅನ್ನೋ ಈಗೋನ ನಾನು ಮಿಸ್ ಕಾಲ್ ಕೊಡ್ತೀನಿ. ಅವಳ ಈ ಮಿಸ್ ಕಾಲ್ಗೆ ನನ್ನ ಕಡೆಯಿಂದ ಮಿಸ್ ಕಾಲೇ ಉತ್ತರ. ಕರಣ್, ಅಯ್ಯೋ, ರಮ್ಯಾ ನೋಡಿದ್ರೆ ಇವನು ಯಾಕೆ ಮಿಸ್ ಕಾಲ್ ಕೊಟ್ಟಿದ್ದಾನೆ ಅಂತ ಅವನಿಗೆ ಫೋನ್ ಮಾಡಿ ವಿಷಯ ತಿಳ್ಕೊಂಡು ಆಮೇಲೆ ನನ್ನನ್ನು ಉಗಿತಾಳೆ ಅಷ್ಟೇ. ಪಾಪ ಅವನು ಉಗಿಸ್ಕೋಬೇಕು. ಡಿಲೀಟ್ ಮಾಡ್ಬೇಡಣ. ಸಂಪತ್, ರಮ್ಯಾ ಯಾರೋ ಫೋನ್ ಮಾಡಿದ್ದು? ಯಾರು ಇಲ್ಲ ರಮ್ಯಾ. ಈಗ ರಿಂಗ್ ಆಯ್ತಲ್ಲ, ಕೊಡಿ. ಅದು ನಾನು ಇವನ್ ಯಾಕೆ ಕಾಲ್ ಮಾಡಿದ್ದಾನೆ? ರಮ್ಯಾ, ಸಿದ್ದಣ್ಣ ಎಲ್ಲರನ್ನೂ ಕರಿ ಅಂತ ಹೇಳಿದ್ರು. ನಾನು ಅಲ್ಲಿ ಇರ್ತೀನಿ. ಈ ರಮ್ಯನ್ ಲವ್ ಸ್ಟೋರಿನಲ್ಲಿ ನಾನು ಸಿಕ್ಕಾಕೊಡೋದು ಗ್ಯಾರಂಟಿ ಅನ್ನಿಸ್ತಿದೆ. ಸಿದ್ದಣ್ಣ, ಮಂಜಣ್ಣ ಬಂದೆ. ಏನ್ ಸಿದ್ದಣ್ಣ ವಿಷಯ? ಹೇಳ್ತೀನಿ.
ಎಲ್ಲರೂ ಬಂದಿದ್ದೀರಾ ಅಂದ್ಕೊಂಡಿದ್ದೀನಿ. ಬಂದ್ರು, ನೀವು ಶುರು ಮಾಡಿಸಿದ್ದಣ್ಣ. ಮೊದಲನೇದಾಗಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ದಿವಸ ಜಗತ್ತಲ್ಲಿ ಎಲ್ಲ ಬದಲಾಗ್ತಾ ಹೋಗ್ತಾ ಇದೆ. ಅದು ಬೆಂಗಳೂರು ಅಂತ ಊರಲ್ಲಿ ಬೇರೆ ಬೇರೆ ಕಡೆಯಿಂದ ಜನ ಬಂದು ಬದುಕು ಕಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಒಂದೇ ಫ್ಲೋರಲ್ಲಿ ಇದ್ರು ಅಕ್ಕಪಕ್ಕದ ಮನೆಯವ್ರ ಮುಖ ಕೂಡ ನೋಡಿರಲ್ಲ. ಅಂತವ್ರ ಮಧ್ಯೆ ಈ ನಮ್ಮ ಒಟ್ಟಾರೆ ಜನ ಇವತ್ತಿಗೂ ಒಗ್ಗಟ್ಟಾಗಿ ಕಷ್ಟ ಸುಖಕ್ಕೆ ಒಬ್ರಿಗೊಬ್ರು ಆಗ್ತಾ ಇದೀವಿ ಅನ್ನೋದೇ ಸಂತೋಷ. ಸತ್ಯವಾದ ಮಾತು ಸಿದ್ದಣ್ಣ. ನಮ್ಮಲ್ಲಿರೋ ಬಾಂಧವ್ಯ ಅವ್ರಿಗೆ ಎಲ್ಲಿ ಬರಬೇಕು? ನಾನು ಹೇಳಕ್ ಹೊರಟಿರೋ ವಿಷಯನೂ ಅದೇ. ನಮ್ಮಲ್ಲಿರೋ ಬಾಂಧವ್ಯಕ್ಕೆ ಮತ್ತಷ್ಟು ಮೆರುಗು ನೀಡಿ ಸಂಭ್ರಮಿಸಿದ್ರೆ ಹೇಗಿರುತ್ತೆ ಅಂದ್ರೆ ನಾವು ಪ್ರತಿ ವರ್ಷ ಹಬ್ಬಗಳನ್ನ ಏನೇನೋ ಡೇಗಳನ್ನ ಆಚರಣೆ ಮಾಡ್ತೀವಲ್ಲ, ಹಂಗೆ ನಮ್ ಕಮಲಮ್ಮನಿಗೂ ಒಂದಿನ ಮಾಡಿದ್ರೆ ಹೆಂಗೆ ಅಂತ. ಕಮಲಮ್ಮಂಗ ಹೌದು, ಒಟ್ಟಾರಕ್ಕೆ ಒಂದ್ ದಿನ ಅಂತ ಇಟ್ಟು ಕಮಲಮ್ಮ ಡೇ ಅಂತ ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳ್ತಿದ್ದಾರೆ. ಖಂಡಿತ ಮಾಡೋಣ, ಅದ್ರಲ್ಲೇನು. ಹೆಂಗು ನಮ್ಮ ಮನೆ ಎಲ್ಲ ರಿಪೇರಿ ಕೆಲ್ಸಗಳು ಮುಗಿದಿದೆ. ಸರಿ, ಹಾಗಾದ್ರೆ ಕಮಲಮ್ಮನ ಒಟಾರದ ದಿನ ಅಂತ ಆಚರಣೆ ಮಾಡೋಣ. ಎಲ್ರು ಏನಂತೀರಾ? ಹೇಳೋದೇನು ಮಾಡದೆ. ಈ ಹಬ್ಬಕ್ಕೆ ನಮ್ಮ ಅಟಾರದ ಹಳೆ ಸ್ನೇಹಿತರನ್ನು ಕರೆದ್ರೆ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಕರೀರಿ. ನಮ್ಮ ಒಟಾರದಲ್ಲಿದ್ದ ಅಳಬುನೆಲ್ಲರನ್ನು ಕರೆಯೋಣ. ಹಾಗೆ ಅನು ಮತ್ತು ಅಳಿಯಂದ್ರು ಆರ್ಯವರ್ಧನ್ ಅವ್ರನ್ನ ನಾವು ವಿಶೇಷ ಅತಿಥಿಯಾಗಿ ಕರಿತಾ ಇದ್ದೀವಿ. ಕಾರಣ ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ. ಆರ್ಯ ಸರ್ ನಮ್ಮ ಜೊತೆಯಲ್ಲೇ ಇದ್ರು, ಅವರೇ ಆರ್ಯವರ್ಧನ್ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಈಗ ಈ ಹಬ್ಬಕ್ಕೆ ಅವ್ರನ್ನ ಸ್ವಾಗತ ಮಾಡೋದು ನಮ್ಮೆಲ್ಲರೂ ಕರ್ತವ್ಯ. ಹೌದಣ್ಣ, ನಾವು ಅವ್ರನ್ನ ಸತ್ಯ ಹೋಗಿದ್ದಾರೆ ಅನ್ಕೊಂಡ್ಬಿಟ್ಟಿದ್ವಿ. ಅವ್ರ ಮದ್ವೆಲಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಖಂಡಿತ ಕರೀಲೇಬೇಕು. ನಮ್ಮ ಕಮಲಮ್ಮನ ಒಟಾರದ ಹಬ್ಬಕ್ಕೆ ಶ್ರೀಮತಿ ಮತ್ತು ಶ್ರೀ ಆರ್ಯವರ್ಧನ್ ಸರ್ ಚೀಫ್ ಗೆಸ್ಟ್. ನಿಮ್ಗೆಲ್ರಿಗೂ ಒಪ್ಪಿಗೆನಾ? ಎಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಮಿಕ್ಕಿದ ಅರೇಂಜ್ಮೆಂಟ್ ಬಗ್ಗೆ ಆಮೇಲೆ ಮಾತಾಡೋಣ. ಯಾ, ಡೆಫಿನೆಟ್ಲಿ. ಇಲ್ಲ, ನೀವು ಇಷ್ಟೊಂದು ಕೇಳ್ಕೊಳ್ಳೋ ಅವಶ್ಯಕತೆ ಏನಿದೆ ಹೇಳಿ? ಕಮಲಮ್ಮನ ವಠಾರದ ಫಂಕ್ಷನ್ ಅಂತಂದರೆ ಆರ್ಯ ಸರ್ ತುಂಬಾ ಖುಷಿಯಾಗಿ ಬರ್ತಾರೆ. ನಿಮಗೂ ಗೊತ್ತಲ್ಲ. ಬಟ್ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಬಟ್ ನಾನು ಅವ್ರಿಗೆ ಇನ್ನೂ ಒಂದ್ಸರಿ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಅವ್ರ ಶೆಡ್ಯೂಲ್ನ ಕೂಡ ಚೆಕ್ ಮಾಡ್ತೀನಿ. ಅವ್ರಿಗೆ ಇನ್ನೇನಾದರೂ ಎಮರ್ಜೆನ್ಸಿ ಕೆಲಸ ಇದೆ ಅಂತ ನೋಡಿಕೊಂಡು ನಿಮಗೆ ನಾನು ಕನ್ಫರ್ಮ್ ಮಾಡ್ತೀನಿ. ಓಕೆನಾ? ಯಾ, ಕ್ಯಾರಿ ಆನ್. ಆರ್ಯ ಅವ್ರಿಗೆ ನಾಳೆ ಪ್ರೋಗ್ರಾಮ್ ಇದೆಯಾ? ಅದು ವಟಾರದಲ್ಲಿ. ಅವ್ರು ಹೋಗೋಕೆ ಒಪ್ಕೋತಾರಾ? ಅಫ್ಕೋರ್ಸ್. ಕಮಲಮ್ಮನ ವಠಾರದ ಜನಕ್ಕೆ ಆರ್ಯ ಸರ್ ಮೇಲೆ ಎಷ್ಟು ಅಭಿಮಾನ ಗೊತ್ತಾ? ಇನ್ಫ್ಯಾಕ್ಟ್ ಆರ್ಯ ಸರ್ ಅಂದರೆ ಎಲ್ರಿಗೂ ಇಷ್ಟನೇ. ಬಟ್ ಈ ವಠಾರದವ್ರ ಸೆಂಟಿಮೆಂಟ್ ಬೇರೆನೆ. ಈಗ ಆರ್ಯ ಅವರಿಂದ ಏನಾದರೂ ಸಹಾಯ ಆಗಬೇಕಿತ್ತಂತ ವಟಾರದವ್ರಿಗೆ? ಇಲ್ಲ, ಅವರು ಹಾಗೆಲ್ಲ ಸುಮ್ಮನೆ ಸಹಾಯ ಕೇಳೋಂಥವ್ರಲ್ಲ. ತುಂಬಾ ಸ್ವಾಭಿಮಾನಿಗಳು. ನಾಳೆ ಕಮಲಮ್ಮನ ವಠಾರದಲ್ಲಿ ಕಮಲಮ್ಮನ ವಠಾರದ ಹಬ್ಬ ಅಂತೇನೋ ಮಾಡ್ತಾ ಇದ್ದಾರಂತೆ. ಮೋರೋವರ್ ಅಲ್ಲಿ ಇತ್ತೀಚೆಗೆ ರಿನೋವೇಷನ್ ಕೆಲಸಗಳೆಲ್ಲ ಆಗಿರೋದ್ರಿಂದ ಒಂದು ಇನಾಗ್ರಲ್ ಫಂಕ್ಷನ್ ಥರ, ಒಂದು ಸಣ್ಣ ಓಪನಿಂಗ್ ಥರ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅಲ್ಲಿಗೆ ಆರ್ಯ ಸರ್, ಅನು ಮತ್ತು ನೀವು ಎಲ್ಲರೂ ಕೂಡ ಖಂಡಿತವಾಗ್ಲೂ ಬರಬೇಕು ಅಂತ ಇನ್ವೈಟ್ ಮಾಡ್ತಾಯಿದ್ರು. ಅವ್ರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಮೀರಾ. ಏನೇ ಇದ್ದರೂ ಆರ್ಯ ಅವ್ರ ಸ್ಕೆಡ್ಯೂಲ್ ಫಿಕ್ಸ್ ಮಾಡೋದು ನೀವೇ ಅಂತ ಅವ್ರಿಗೆ ಗೊತ್ತು. ಸೊ ನಿಮ್ಮನ್ನೇ ಮೊದಲು ಕನ್ವಿನ್ಸ್ ಮಾಡಿಬಿಟ್ರೆ ಕೆಲಸ ಸುಲಭ ಆಗುತ್ತೆ ಅಂತ ನಿಮಗೆ ಕಾಲ್ ಮಾಡಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಇನ್ಫ್ಯಾಕ್ಟ್ ವಠಾರದ ಫಂಕ್ಷನ್ ಅಂತ ಅಂದರೆ ಆರ್ಯ ಸರ್ ಯಾವತ್ತೂ ಅದನ್ನು ನೆಗ್ಲೆಕ್ಟ್ ಮಾಡಲ್ಲ. ವೇಟ್, ಇದು ನಾಳೆ ಅಲ್ವಾ? ನಾಳೆ ಆರ್ಯ ಅವ್ರಿಗೆ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗದೇ ಇರ್ಬೋದು. ಅನೋರೊಬ್ಬರೇ ಅಟೆಂಡ್ ಮಾಡೋದೇ ಸಾಲದಾ? ವೈ? ನಾಳೆ ನನ್ನ ಟೀಮ್ ಬರ್ತಿದ್ದಾರೆ. ಸೊ ಆರ್ಯ ಅವರು ಇಲ್ಲಿ ಇರಲೇಬೇಕಾಗತ್ತೆ ಅಲ್ವಾ? ಬಟ್ ಯುವರ್ ಟೀಮ್ ಕ್ಯಾನ್ ವೇಟ್. ಫ್ಯಾಮಿಲಿ ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಮೀಟ್ ಆಗ್ಬೋದಲ್ಲ. ಈ ಥರ ಪ್ರೋಗ್ರಾಮ್ 1000 ಬರುತ್ತೆ ಮೀರಾ. ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಅಲ್ವಾ? ಈ ಥರ ಮೀಟಿಂಗ್ಗಳು ಸಾವಿರಾರು ಬರ್ತಿರ್ತವೆ ಹೋಗ್ತಿರ್ತವೆ. ಎಲ್ಲದಕ್ಕಿಂತ ಫ್ಯಾಮಿಲಿ ಮುಖ್ಯ ಅಂತ ಆರ್ಯ ಸರ್ ನಂಬ್ತಾರೆ. ಬಟ್ ಮೀರಾ, ನನ್ನ ಟೀಮು 1000 ಮೈಲಿ ದೂರದಿಂದ ಬರ್ತಿದ್ದಾರೆ. ಅವ್ರ ಟೈಮ್ಗೇನು ಬೆಲೆ ಇಲ್ವಾ?
ಅಥವಾ ಆರ್ಯ ಅವ್ರಿಗೆ ಟೈಮ್ ವ್ಯಾಲ್ಯೂ ಗೊತ್ತಿಲ್ವಾ? ಮಿಸಸ್ ಆರಾಧನಾ ಅವರೇ, ಆರ್ಯ ಸರ್ಗೆ ಟೈಮ್ ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದಾನೇ ನಮ್ಮ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಇದುವರೆಗೂ ಯಾರೂ ಬೀಟ್ ಮಾಡೋಕ್ಕಾಗಿಲ್ಲ. ನೋ ಒನ್. ಇನ್ಫ್ಯಾಕ್ಟ್ ಇಂಥ ಚಿಕ್ಕ ಪುಟ್ಟ ಮೀಟಿಂಗ್ಗಳನ್ನೆಲ್ಲ ಯಾವಾಗ ಅಟೆಂಡ್ ಮಾಡಬೇಕು, ಏನು ಮಾಡಬೇಕು, ಎಷ್ಟೊತ್ತಿಗೆ ಮೀಟ್ ಮಾಡಬೇಕು, ಇಟ್ಸ್ ಹಿಸ್ ಫೈನಲ್ ಕಾಲ್. ಆರ್ಯ ಅವರು ಅಲ್ಲಿ ಹೋದ್ರು, ಸುಬ್ಬು ಅಂಕಲ್ ಅವ್ರನ್ನ ಅನು ಜೊತೆ ನೋಡಿದ್ರೆ ಸುಮ್ಮನೆ ಇರ್ತಾರಾ? ಮೋರ್ ದೆನ್ ದ್ಯಾಟ್, ಆರ್ಯ ಅವರು ವಟಾರಕ್ಕೆ ಹೋಗೋಕ್ಕಾಗೋದೇ ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ ಆರಾಧನಾ ಅವರೇ, ಆರ್ಯ ಸರ್ಗೆ ಫ್ಯಾಮಿಲಿ ಫಸ್ಟ್, ಮಿಕ್ಕಿದ್ದೆಲ್ಲ ನೆಕ್ಸ್ಟ್. ಲೆಟ್ ಆರ್ಯ ಸರ್ ಡಿಸೈಡ್. ಅಮ್ಮ ಹೇಗಿದ್ದೀರಾ? ಈಗ ಈ ಪ್ರಶ್ನೆಗೆ ಉತ್ತರ ಸುಬ್ಬು ಅವರೇ ಕೊಡಬೇಕು. ಏನು ಹೇಳ್ತಾನೆ? ಬಾಯಿ ಬಿಟ್ರೆ ಅವನಿಗೆ ಬೇಕಾಗಿರೋ ಉಪದೇಶನೇ. ಯಾರ ಕಷ್ಟನೂ ಅವನಿಗೆ ಕಾಣಲ್ಲ. ಅಮ್ಮ ದಯವಿಟ್ಟು ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನಿಮಗೂ ನನ್ನಷ್ಟೇ ನೋವಾಗಿದೆ ಅಂತ ಗೊತ್ತು. ಅದಿರಲಿ, ಹೊಸ ಮನೆ ಹೇಗಿದೆ ಪುಷ್ಪ? ಅಮ್ಮ ಅದನ್ನ ಹೇಳೋದಕ್ಕೆ ಅಂತಾನೆ ಫೋನ್ ಮಾಡಿದೆ. ನಮ್ಮ ವಟಾರದ ಮನೆಯೆಲ್ಲ ರಿಪೇರಿ ಆಯಿತು. ಈಗ ಮತ್ತೆ ವಟಾರಕ್ಕೆ ಹೋಗ್ತಿದ್ದೀವಿ. ಓ ಹೌದಾ, ಸಂತೋಷ. ವಟಾರ ಎಲ್ಲ ರಿಪೇರಿಯಾಗಿ ಶುದ್ಧ ಮಾಡಿ ವಟಾರದವರೆಲ್ಲ ಸೇರ್ಕೊಂಡು ಹಬ್ಬ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ನೀವು ಬರಲಿ ಅಂತ ಫೋನ್ ಮಾಡಿದೆ. ನೀವು ಬಂದಿದ್ರೆ ಏನು, ಬರ್ತಿದ್ವಿ. ಆದರೆ ಸುಬ್ಬು ಅವ್ರು ಕರೆದಿದ್ರೆ ಅವ್ರಿಗೆ ನಮ್ಮ ಸಂಬಂಧನೇ ಬೇಕಿಲ್ವಲ್ಲ ಪುಷ್ಪ? ಒಂದು ವೇಳೆ ನೀನು ಕರಿತಿದ್ಯಾ ಅಂತ ಬಂದರೂ ಮನ್ಸಿಗೆ ಸಮಾಧಾನ ಇರಲ್ಲ. ಅಮ್ಮ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿಮ್ಮಂಥ ದೊಡ್ಡ ವ್ಯಕ್ತಿತ್ವ ಇರೋರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸುಬ್ಬು ಸೋತಿದ್ದಾರೆ. ಅವನಿಗೇನಾಗಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಬೇಜಾರು ಮಾಡ್ಕೋಬೇಡಿ ಪುಷ್ಪ, ಎಲ್ಲ ಸರಿ ಹೋಗುತ್ತೆ. ಸರಿ ಅಮ್ಮ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ. ಹರ್ಷ, ಹರ್ಷ ಪ್ಲೀಸ್ ನಿಂತ್ಕೋ. ಹರ್ಷ, ಯಾಕಿಷ್ಟು ನೆಗ್ಲಿಜೆನ್ಸಿ ನಿನ್ಗೆ? ಆಗ್ಲಿಂದ ಟ್ಯಾಬ್ಲೆಟ್ ತಗೋ ಅಂತ ಹೇಳ್ತಾನೆ ಇದ್ದೀನಿ. ನನಗಿದ್ರ ಅಗತ್ಯ ಇಲ್ಲ ಮಾನಸಿ. ನನಗೆ ಜ್ವರ ಯಾವುದೋ ಕಾಲಕ್ಕೆ ಬಿಟ್ಟಾಗಿದೆ. ಈ ಮಾತ್ರೆ ಎಲ್ಲ ಬೇಕಾಗಿಲ್ಲ. ಹರ್ಷ, ಜ್ವರ ಕಂಪ್ಲೀಟಾಗಿ ಹೋಗಬೇಕು ಅಂದರೆ ಮಾತ್ರೆ ಕೋರ್ಸ್ನ ಮುಗಿಸ್ಬೇಕು. ಮಾತ್ರೆ ತಗೋ. ಮಾನ್ಸಿ ಕೊಡು. ಮಾ, ಅದಕ್ಕೆ ಮನೆದ್ರೆ ಏನಾದ್ರು ಅಪ್ಡೇಟ್ ಬಂತಾ? ಈಗಷ್ಟೇ ಪುಷ್ಪ ಫೋನ್ ಮಾಡಿದ್ರು. ವಟಾರ ರಿಪೇರಿ ಆಗಿದ್ಯಂತೆ. ಅದಕ್ಕೆ ವಟಾರದವರೆಲ್ಲ ಸೇರಿ ಹಬ್ಬ ಮಾಡ್ತಿದಾರಂತೆ. ಅದಕ್ಕೆ ನೀವು ಬಂದಿದ್ರೆ ಚೆನ್ನಾಗಿರೋದು ಅಂದ್ರು. ಸುಬ್ಬು ಅವ್ರೇನಂದ್ರು? ಹಾಗಾದ್ರೆ ನೀವು ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ. ನಾನು ಅದೇ ಹೇಳ್ದೆ. ಆದರೆ ಪಾಪ ಪುಷ್ಪ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೋಸ್ಕರನಾದರೂ ಸರ್ಪ್ರೈಸಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಕಾಗಿಲ್ಲಮ್ಮ. ನಮ್ಮನೆಯಿಂದ ಆ ವಾಟರ್ಗೆ ಹೋಗೋದು ಏನೇ ಇದ್ರು ಅದಕ್ಕೆ ಇಲ್ಲಿಗೆ ಬಂದ್ಮೇಲೆ ಮಾತ್ರ. ನಾವು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ರಮ್ಯಾ ಯಾಕೆ ಇನ್ನೂ ಕಾಲ್ ಮಾಡಿಲ್ಲ? ನಾನು ಮಿಸ್ ಕಾಲ್ ನೋಡಿದ್ಲೋ ಇಲ್ವೋ? ಇಷ್ಟೊತ್ತಾಯ್ತು ಕಾಲೇ ಬಂದಿಲ್ಲ. ನನ್ನ ಕೈಲಿನ ಕಾಯಕ್ಕಾಗಲ್ಲ, ನಾನೇ ಕಾಲ್ ಮಾಡ್ತೀನಿ.
ಇಲ್ಲ, ಅವ್ಳು ಪಿಕ್ ಮಾಡೋ ತನಕ ನಾನು ಬಿಡಲ್ಲ. ಇನ್ನೊಂದ್ಸತಿ ಕಾಲ್ ಮಾಡ್ತೀನಿ. ಲೈ, ನೀನು ಇಲ್ಲಿದೆಯಾ? ಆಫೀಸ್ನಲ್ಲೇ ಒಂದಷ್ಟು ಕ್ಯಾಶ್ ಇದೆ, ಅದು ಅಲ್ಲಿರೋದು ಸೇಫ್ ಇಲ್ಲ. ಈಗಲೇ ಹೋಗಿ ಮನೆಗೆ ತಂದು